Welcome to Mane Pata. If you like our videos, please subscribe our channel. ಇವತ್ತಿನ ಈ ವಿಡಿಯೋದಲ್ಲಿ 6ನೇ ತರಗತಿಯ ಸಮಾಜ ವಿಜ್ಞಾನದ ಭೂಗೋಳದಲ್ಲಿ ಕೊನೆಯ ಅಧ್ಯಾಯ 11 ಭೂಮಿಯ ಸ್ವರೂಪ ಇದರ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ. ಭೂಸ್ವರೂಪಗಳೆಂದರೇನು? ಭೂಸ್ವರೂಪಗಳೆಂದರೆ ಭೂಮಿಯ ಕೆಲವು ಭೂಭಾಗವು ಎತ್ತರವಾಗಿದ್ದರೆ ಇನ್ನು ಕೆಲವೆಡೆ ತಗ್ಗಾಗಿದೆ. ಪರ್ವತ, ಬೆಟ್ಟ, ಕಣಿವೆ, ಮೈದಾನ, ಮರುಭೂಮಿ ಮತ್ತು ದ್ವೀಪಗಳು ಹೀಗೆ ಭೂ ಮೇಲ್ಮೈ ಲಕ್ಷಣಗಳನ್ನು ಭೂಸ್ವರೂಪಗಳೆನ್ನುವರು. ಎರಡನೇದು, ಪರ್ವತಗಳೆಂದರೇನು? ಭೂಮಿಯ ಸುತ್ತಲಿನ ಪ್ರದೇಶಗಳಿಗಿಂತ ಎತ್ತರವುಳ್ಳ ಹಾಗೂ ಮೇಲಕ್ಕೆತ್ತಲ್ಪಟ್ಟ ಭೂಭಾಗಗಳನ್ನು ಪರ್ವತಗಳು ಎನ್ನುವರು. ಮೂರನೇದು, ಪರ್ವತ ಶ್ರೇಣಿ ಎಂದರೇನು? ಇಲ್ಲಿ ಶಿಖರಗಳನ್ನು ಹೊಂದಿರುವ ಅಥವಾ ಹೊಂದಿಲ್ಲದೆ ಇರುವ ಪರ್ವತಗಳ ಸಾಲನ್ನು ಪರ್ವತ ಶ್ರೇಣಿ ಎನ್ನುವರು. ನಾಲ್ಕನೇದು, ಪ್ರಸ್ಥಭೂಮಿ ಎಂದರೇನು? ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಭೂಭಾಗವನ್ನು ಪ್ರಸ್ಥಭೂಮಿ ಎನ್ನುವರು. ಐದನೇದು, ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದು? ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಟಿಬೆಟ್ ಪ್ರಸ್ಥಭೂಮಿ. ಆರನೇದು, ಮೈದಾನಗಳೆಂದರೇನು? ವಿಶಾಲವಾದ ಸಮತಟ್ಟಾದ ಅಥವಾ ಸ್ವಲ್ಪವೇ ಏರಿಳಿತಗಳುಳ್ಳ ತಗ್ಗಾದ ಭೂಭಾಗಗಳನ್ನು ಮೈದಾನಗಳೆನ್ನುವರು. ಏಳನೇದು, ಮರುಭೂಮಿ ಎಂದರೇನು? ವಿಸ್ತಾರವಾದ ಶುಷ್ಕ ಪ್ರದೇಶವನ್ನು ಹೊಂದಿರುವ, ಕನಿಷ್ಠ ಪ್ರಮಾಣದ ಮಳೆಯನ್ನು ಪಡೆಯುವ, ಶಿಲಾಮಯ ಮರಳುಮಯವಾಗಿರುವ ಭೂಪ್ರದೇಶವನ್ನು ಮರುಭೂಮಿ ಎನ್ನುವರು. ಎಂಟನೇದು, ಭಾರತಕ್ಕೆ ಸೇರಿದ ಯಾವುದಾದರೂ ದ್ವೀಪದ ಹೆಸರು ತಿಳಿಸಿ. ಅಂಡಮಾನ್ ನಿಕೋಬಾರ್ ಹಾಗೂ ಲಕ್ಷದ್ವೀಪಗಳು ಭಾರತಕ್ಕೆ ಸೇರಿದ ದ್ವೀಪಗಳಾಗಿವೆ. ಒಂಬತ್ತನೇದು, ಸ್ವಾಭಾವಿಕ ಪ್ರದೇಶಗಳೆಂದರೇನು? ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರುವ ಭೂಭಾಗವನ್ನು ಒಟ್ಟುಗೂಡಿಸಿ ಸ್ವಾಭಾವಿಕ ಪ್ರದೇಶಗಳೆನ್ನುವರು.